ಎಷ್ಟು ದಿನ ಆಗೋಯ್ತು ಹೋಗಂತೇಳಿ ಇನ್ನ ಹೋಗಿಲ್ಲ. ಇಲ್ಲೇನೋ ಧರ್ಮಸ್ಥಳ ಸಂಘದಾಗ ಬರ್ಸ ಹಾಕಿವಿ, ಅಲ್ಲಿ ಆಗೈತೆ ಇಲ್ಲ ಕೇಳ್ಕೊಂಬರೋಣ ಬಾ. ನಾಳಿದ್ದ ಬೋರ್ ತಗ್ಸ್ಬಿಡೋಣ ಅಂತ. ಸರಿ ಕಣೆ ಲಕ್ಷ್ಮಿ, ಹೋಗೋಣ ನಡಿ. ಯಾರು ವ್ಯಾ 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 ಅಂತ ವಾಕಿಸ್ತಾರಲ್ಲ, ವಾಂತಿ ಮಾಡಕತ್ತಾರಲ್ಲ. ಇದು ಸೂಜಿ ಮನೆ ತಾನೇ ಇಲ್ಲಿರೋದು, ಆಕಿ ವಾಂತಿ ಮಾಡ್ಕೊಂತಾಳ. ಹೌದು ಕಣೆ, ವಾಂತಿ ಮಾಡ್ಕೊಂತವಳ. ನನ್ನ ಕೈಲ ನಂಬಕ್ ಆಯ್ತಿಲ್ಲ, ಅವಳು ವಾಂತಿ ಮಾಡ್ಕೊಂತವಳ. ನೀನ್ಯಾಕೆ ಅವಳು ವಾಂತಿ ಮಾಡ್ಕೊಂಡ್ರೆ ಹಿಂಗ್ ಆಗ್ತಿದ್ಯಾ? ಅಯ್ಯೋ ಬಾಗಿಕಯ್ಯ, ವಾಂತಿ ಮಾಡ್ಕೊಂಡ್ರೆ ಏನ್ ಹೇಳು? ಅದು 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 ಏನೇ ಅದು ಇದು ಅಂತೇಳಿ ಆಕಿ ಸಾವುಕಾರ ಜೊತೆ ಸಂಬಂಧ ಇಟ್ಕೊಂಡಾಳ. ಆದ್ರೆ ಈಗ ಪ್ರತಿಭನ್ ಗಂಡನ ಜೊತೆ ನಾನು ನಾಟಕ ಮಾಡ್ತಿರೋದು ಪರಮೇಶಪ್ಪನ ಜೊತೆ. ಈಗ ಏನಾರು ಪರಮೇಶಪ್ಪನ ಮಾತು ಬಂದ್ರೆ ಏನ್ ಮಾಡ್ತಿ? ಇಷ್ಟೊಂದು ಅಲ್ಕಿರಿ ತಕೊಂತೀಯಲ್ಲ, ನೀ ಸ್ನೇಹಿತದು ಭಾಳ ಹಾಳಾಗಕ್ಕೆ ಇಷ್ಟಪಡ್ತಿ. ಗೊತ್ತಾಗಲ್ಲ ಹೆಂಗ ನಗ್ಬೇಕು ಹೆಂಗ್ ಬಿಡ್ಬೇಕಂತೇಳಿ. ಹೌದು ಗುಂಡಕಯ್ಯ, ಇದಕ್ಕೆಲ್ಲ ಯಾರು ಕಾರಣ ಅಂತ ನಮ್ಮಿಬ್ರಿಗೆ ಮಾತ್ರ ಚೆನ್ನಾಗಿ ಗೊತ್ತೈತಿ. ಆದ್ರೆ ಈಕಿ ಬೇಕಾದ್ರೆ ಪರಮೇಶಪ್ಪನ ಮೇಲೆ ಎತ್ತಾಕತ್ತಲ್ಲ, ಆತನೇ ಮಾಡಿರೋದು, ಆತಂಗೇನ ಬಸರಿಯಾಗಿರೋದು ಆಗ ಈಗ ಅಂತೇಳಿ. ಇರು ಹೋಗಿ ಕೇಳೋಣ ಬಾ, ಹೋಗಿ ಏನು ಎತ್ತ ಅಂತ ಮಾತಾಡ್ಸೋಣ. ಯಪ್ಪ, ಏನಕ್ಕೆ ಇಷ್ಟೊಂದು ವಾಮಿಟ್ ಆಗ್ತಿದೆ? ನನ್ನ ಕೈಲಂತ ಸುಸ್ತು ತಡಿಯೋಕೆ ಆಗ್ತಿಲ್ಲಪ್ಪ. ತಿರ್ಗಾ ಏನಾದರೂ ಪ್ರೆಗ್ನೆಂಟ್ ಆಗ್ಬಿಟ್ನಾ ಹೇಗೆ? ಓ ಸರಿನೋ ಪರಮೇಶಿ ಮಮ್ಮನ ಕೈಲಿ ತೆಗೆಸ್ಕೊಂಬಂದೆ, ಆದರೆ ಈ ಸರಿ ಸ್ವಲ್ಪ ಸುಸ್ತಾಗ್ತಿದೆ ಅಪ್ಪ. ಎಷ್ಟು ಅಂತ ವಾಮಿಟ್ ಮಾಡೋದು? ಈ ಲಕ್ಷ್ಮಿ ಸಾವುಕಾರ ಬಂದ ಬಾರ, ಅಲ್ಲಿ ಗಿಡದ ಮೇಲೆ ಕುತ್ಕೊಳ್ಳೋಣ. ಯಾಕೆ ಬಂಗಾರ ಈ ಥರ ಕರ್ಕೊಂತಿದ್ಯಾ? ಏನಾಯ್ತು? ಏನೇ ಆಯ್ತು ನಿಮಗೆ? ಏಕೆಂತಿ? ಅದು ಸಾವುಕಾರ್ರೆ, ನಾನು ಡೇಟ್ ಆಗಿ 2 ತಿಂಗಳಾಗೈತಿ, ಇನ್ನೂ ಡೇಟೇ ಆಗಿಲ್ಲ. ಈ ಸರಿನೂ ಪ್ರೆಗ್ನೆಂಟ್ ಏನೋ ತೆಗಿಸ್ಬೇಕು. ನೋಡ್ದ ಬಗ್ಗೆ ಕೈ ಅಂತ ಅಲ್ಕಟ್ ಕೆಲಸ ಮಾಡ್ತಿದ್ದಾಳೆ ಇವಳು. ಮಗಿನ ತಗ್ಸಾಕ್ತಾಳಂತೆ. ಯಾರಾದ್ರೂ ಮಗಿನ ತಗ್ಸಾಕ್ತಾರ? ಎಷ್ಟೋ ಜನಕ್ಕ ಮಕ್ಳಿಲ್ಲ ಅನ್ಕಂತ ಎಷ್ಟು ಕೊರಗಕತ್ತಾರ. ಈಗೀಗ ನಿಂತಿರೋ ಮಕ್ಳನ್ನ ಹೆಂಗ್ ತಗ್ಸಂದು ಆಗ್ಲೇ 2 ತಗ್ಸೇನೆ ಅಂತ ಹೇಳಕತ್ತಾಳಲ್ಲ. ಯಪ್ಪ, ಇವಳಂತ ಮಳ್ಳಿ ನಾನು ಎಲ್ಲೂ ನೋಡಿಲ್ಲಪ್ಪ. ಈ ಸಾವುಕಾರನ ಜೊತೆಗೂ ಇರ್ತಾಳ, ಪ್ರತಿಭನ್ ಗಂಡನ ಜೊತೆಗೂ ಇರ್ತಾಳ. ಪ್ರತಿಭನ್ ಗಂಡನ ಜೊತೆ ಬಾಳ ಇಲ್ಲಕ್ಕೆ ಇಲ್ಲ ಬಿಡು. ಈ ಸಾವುಕಾರನ ಜೊತೆನ ಕದ್ದು ಮುಚ್ಚಿ ಎಲ್ಲ ಮಾಡ್ತಿರೋದು ಜಾಸ್ತಿ, ಇವಳು ನಾಟಕ ಮಾಡ್ತಿರೋದು. ಏನೇ ಸುಜಿ, ನೀನು ಇಷ್ಟು ಕೆಲಸ ಮಾಡೋಕ್ಕಾಗಲ್ಲ? ಆಗ್ಲೇ ಹೇಳಿ ಮೆಡಿಕಲ್ ನನಗೆ ಗೊತ್ತೈತಿ, ಹೋಗಿ ಆಪರೇಷನ್ ಆಗುವಂತ ಮಾತಾಡ್ತಾ ಅಂತೇಳಿ 2 ತಿಂಗಳವರೆಗೂ ಕಾಯ್ಕೊಂಡು ನಿಂತಿ. 1 ತಿಂಗಳು ಡೇಟ್ ಆಗಿಲ್ಲ ಅಂದ್ರೆ ಹೋಗಿ ತಗೋಬೇಕಿತ್ತಪ್ಪ. ನೀನು ಇಂಥ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡೇ ಇದ್ದಿಲ್ಲ. ಇದಕ್ಕೇನಪ್ಪ ನಾನಾ ಇಲ್ಲ ಇನ್ನವನ ರಾವಣ? ಇಂಥ ಮಾತು ಕೇಳಿರೋದು ಒಳ್ಳೇದೇ ಆಯ್ತು ತಕ್ಕ. ಎಷ್ಟು ನಾಟಕ ಮಾಡ್ತಿದ್ಲು ಇವಳು. ಪ್ರತಿಭನ್ ಗಂಡಂಗೆ ಎಷ್ಟು ಮೋಸ ಮಾಡಿ ಕರ್ಸ್ಕೊಂತಿದ್ಲು. ಅವನೊಬ್ಬ ಸಾಕಾಗಲ್ಲ, ಇರೋನೊಬ್ಬ ಮಾವ ಅಲ್ಲ, ಹೆಂಗ ಇಟ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗೋಣ ಅನ್ನೋದ್ಬಿಟ್ಟು ಊರಲ್ಲಿರೋ ಗಂಡಸ್ರನ್ನೆಲ್ಲ ಮಡಿಕಂತಿದ್ಲು. ಸರಿಯಾಗೈತಿ ಈಗ ಇವಳಿಗೆ. ಸರಿಯಾಗಿ ಕೇಳ್ತಾನೆ ಸಾವುಕಾರ. ಕೇಳಿ ಇನ್ನ ಏನೇನು ಕೇಳ್ತಾನೆ. ಅಲ್ಲ ಸಾವುಕಾರ್ರೆ, ಎಂತ ಮಾತಾಡ್ತೀರಿ? ನಿಮ್ಮನ್ನು ಬಿಟ್ಟು ಇನ್ಯಾರು ಇಟ್ಕೊಂಡಿನಿ ನಾನು? ನಿನ್ನ ಜೊತೆ ಸೇರಿದಂಗೆ ನಾನು ಯಾರ ಜೊತೆಗೂ ಸೇರಿಲ್ಲ. ತಿಳ್ಕಾದ ನನ್ನ ಮಾವ ಬಂದ್ರುವಾ, ಪರಮೇಶ್ ಮಾವ ಬಂದ್ರುವಾ, ನಾನು ಒಂದಿನ ಆತನ ಮುಟ್ಟಿಲ್ಲ, ಅವನನ್ನ ಹತ್ರಕ್ಕೂ ಸೇರಿಸ್ಕೊಂಡಿಲ್ಲ. ನೀನು ನನಗೆ ಈ ಥರ ಎಲ್ಲ ಮಾಡಿರೋದು ನನಗೆ ಗೊತ್ತಿಲ್ಲ. ನೀನು ಇಲ್ಲ ಮದುವೆ ಕಟ್ಕ, ಇಲ್ಲ ಅಂದ್ರೆ ನನಗೇನು ನನ್ನ ಬಾಳ್ಗ ಜೀವನಕ್ಕೆ ನೋಡ್ಕ, ಇಲ್ಲ ಅಂದ್ರೆ ಅಮ್ಮವ್ರ ಹತ್ರ ಹೋಗಿ ಹೇಳ್ತೀನಿ ನಾನು. ಓಹೋ, ಏನು ಅಮ್ಮ ಹತ್ರ ಹೇಳ್ತೀನಿ ತಕ್ಷಣ ಏನು ಎದ್ರುಕೊಂಡು ನಡ್ಬಿಡ್ತೀವಿ ಇಲ್ಲಿ? ಹೋಗಿ ಹೇಳ್ಕೋಗೆ. ಏನೋ 2 ದಿನ ಸುಖಕ್ಕೋಸ್ಕರ ಬರ್ತೀವಪ್ಪ. ಅದು ನೀನು ಎಣ್ಣಾಗಿದ್ದವಳು, ಹೂವು ಬಾಳ್ಬಾರ್ದಂತಿದ್ದವಳು, ನೆಟ್ವಾಗಿ ಇರ್ಬೇಕಪ್ಪ. ನೀನೇ ಮೈ ಏನೋ ಮುಳ್ಗ ಬಟ್ಟೆ ಹಾಸ್ಬಿಟ್ಟು, ಅಯ್ಯೋ ಮುಳ್ಳಿಗೆ ಬಟ್ಟೆ ಹರಿದೋಯ್ತು ಅಂದ್ರೆ ಹುಷಾರಾಗಿ ಕಿತ್ಕೊಳ್ಳೋದು ನೋಡ್ಕೊಬೇಕು. ಅದನ್ನ ಬಿಟ್ಟು ನಾನು ಬಂದಾಗೆಲ್ಲ ಬೇಸ್ ಅಡುಗೆ ಮಾಡಾಕಿ ರೊಕ್ಕ ಕಿತ್ಕೊಂಡು ಒಡವೆ ಗಿಡ್ಬೆ ಅಂತ ಅವಂತ ಇವಂತ ಮಾಡಿಸ್ಕೊಂಡು ಇವಾಗ ನನ್ನ ಹತ್ರ ನಾಟಕ ಮಾಡ್ತಿ. ಎಷ್ಟು ಒಡವೆ ಮಾಡಿಸ್ಕೊಂಡು ನನ್ನ ಕೈಯಾಗ ನೀನು ಇಷ್ಟು ಮುಡ್ಸ್ಕೊಂಡಿಯಾ? ಹೋಗಿ ಹೇಳ್ಕೋಗ ಅಮ್ಮರ್ಗಲ್ಲ, ರೂಮ್ಗೆ ಹೋಗಿ ಹೇಳು. ತಲೆ ಕೆಡ್ಸ್ಕೊಳ್ಳಲ್ಲ ಯಾರು. ನನ್ನ ವಿಚಾರ ಇಲ್ಲಿ ಯಾರಿಗೂ ಬರಬಾರ್ದು. ಏನಾರು ಬಂತು ನಿನ್ನೇ ಮೊದಲು ಸಾಯಿಸೋದು ತಿಳ್ಕ. ಅಯ್ಯೋ ಸಾವುಕಾರ್ರೆ, ಅಂತ ಕೆಲಸ ಮಾಡಬೇಡಿ ಸಾವುಕಾರ್ರೆ. ನನಗೂ ಯಾರು ಇಲ್ಲ. ಈಗ ಈ ಮಗುನು ಒಂದು ಆಸರೆ ಆಗಕತ್ತೈತಿ. ನೀವೇ ಮದುವೆ ಮಾಡ್ಕೊಳ್ಳಿ ಸಾವುಕಾರ್ರೆ. ಇನ್ನು ಯಾರು ನನ್ನನ್ನು ಮುಟ್ಟಿಲ್ಲ. ಪರಮೇಶಪ್ಪ ಅಂತ ಒಂದಿನೂ ನನ್ನನ್ನು ಮುಟ್ಟಿಲ್ಲ. ನೀವೇ ಮುಟ್ಟಿ ಎಲ್ಲ ಮಾಡಿರೋದು. ಪ್ಲೀಸ್ ಸಾವುಕಾರ್ರೆ, ನನ್ನ ಮದುವೆ ಆಗಿ ಸಾವುಕಾರ್ರೆ, ಪ್ಲೀಸ್ ಸಾವುಕಾರ್ರೆ. ಅಮ್ಮ, ಅಯ್ಯೋ ಭಾಗ್ಯಕ್ಕ, ಈ ಬೋಳಿ ಮಗ ನೋಡಿ ಹೆಂಗ್ ಬಂದ್ಬಿಟ್ಟ ಅವಳಿಗೆ. ಹೀರೋ ಹೋಗ್ತಾನೆ. ಅಯ್ಯೋ ಬಿಡೆ ಭಾಗ್ಯಕ್ಕ, ನೀನೇ ತಿಂದಿರ್ಕೊಂಡಿ ಕೈನ ಬಿಡೆ. ನೀನಾಕೆ ಆಕಿಗೆ ಸಮಾಧಾನ ಮಾಡಕ್ ಹೋಯ್ತೀಯ? ಒಬ್ರು ಮನೆ ಹಾಳು ಮಾಡಕ್ ಹೋದ್ರೆ ಅವ್ರಿಗೆ ಸರಿಯಾಗಿ ಆಗುತ್ತೆ. ಸುಮ್ಮನೆ ಕುಂದ್ರು. ಇವಾಗ ಅವಳು ಒದಿಸ್ಕೊಂಡವಳೆ ತಾನೆ. ಇವಾಗ ನೆಟ್ವಾಗಿ ಅವ್ನಿಗೆ ಹೆಂಗ್ ಬುದ್ಧಿ ಕಲಿಸ್ಬೇಕು ಕಲಿಸ್ತಾಳೆ. ಆಕಿನೇ ಕಲಿಸ್ತಾಳೆ. ಒಂದ್ ಎಣ್ಣಾಗಿ ಇಟ್ಕೊಂಡು ಹೆಂಗ್ ಕಲಿಸ್ತೀನಿ ಅನ್ನೋದನ್ನ ಕಲಿಸ್ತಾಳೆ. ನಡಿ, ನಾವು ಬ್ಯಾಂಕ್ ಹೋಗೋಣ. ಸೈಡಲ್ಲಿ ನಡಿ, ಬೇಗ. ಅಯ್ಯೋ ಭಾಗ್ಯಕ್ಕಯ್ಯ, ಬಿಡೆ ಕೈನ. ಬೋಳಿ ಮಗಂಗ್ ಸರಿಯಾಗಿ ಮಾಡ್ತೀನಿ. ಹೆಣ್ಮಕ್ಳಂದ್ರೆ ಏನ್ ತಿಳ್ಕೊಂಡ್ಬಿಟ್ಟವನು. ಹೆಂಗ್ ಗೊದ್ದ ಅವನು. ಅವ್ನ್ ಗೊದಿಯವರೆಗೂ ಸಮಾಧಾನ ಇಲ್ಲ. ಕಾಲು ಕೈ ಸೇದೋಗ್ಬೇಕು, ಆ ತರ ಆಗುತ್ತೆ. ಹೆಣ್ಣು ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಾನೆ. ಯೂಸ್ ಮಾಡಿ ಟಿಶ್ಯೂ ಪೇಪರ್ ತರ ಬಿಸಾಕದು ಅನ್ಕೊಂಡ್ಬಿಟ್ಟಾನೆ. ಅರ್ಥ ಆಗುತ್ತೆ ಬಾ ಈ ಬೋಳಿ ಮಗಂಗ. ಅಮ್ಮ, ಅಮ್ಮ, ನನ್ನ ಹೊಟ್ಟೆ ನೋಯ್ತಿದೆ. ಯಪ್ಪ ಅಮ್ಮ. ನೀವು ಯಾವತ್ತಿದ್ರು ನನ್ನ ಜೊತೆ ಮಲ್ಗಕ್ಕೆ ಮಾತ್ರ ಚಂದ. ಇನ್ನೊಂದ್ಸರಿ ಯಾವತ್ತರ ಸಾವುಕಾರ ಇದಕ್ಕೆ ನೀವೇ ಕಾರಣ, ಅದಕ್ಕೆ ನೀವೇ ಕಾರಣ. ಊರಲ್ಲಿರೋ ಹೆಂಗಸರು ಒಬ್ಬರು ಮಾತಾಡ್ಬೇಕಲ್ಲ. ನಾನು ಒಂದು ಸರಿ ಯೂಸ್ ಮಾಡಿ ಬಿಸಾಕೊಂಡ್ಮೇಲೆ ಹುಡುಗಿರು ಮುಗಿತು. ಅವ್ರು ಪ್ರೆಗ್ನೆಂಟ್ ಆದ್ರೂ ಅಷ್ಟೇ, ಆಗದೇ ಇದ್ರು ಅಷ್ಟೇ, ನಂಗೆ ಬೇಕಾಗಿಲ್ಲ. ಪ್ರೆಗ್ನೆಂಟ್ ಆದ್ರೆ ಬೇಕಾಗಿಲ್ಲ. ಪ್ರೆಗ್ನೆಂಟ್ ಆಗಿಲ್ಲ ಅಂದ್ರೆ ಇನ್ನೂ ಅವ್ರ ಜೊತೆ ಇರ್ತೀನಿ ನಾನು. ನೀನು ಇದಕ್ಕೆ ಬಂದು ಹೇಳಿದೆ ಪ್ರೆಗ್ನೆಂಟ್ ಅಂತೇಳಿ? ಹೇಳಿಲ್ಲ ನಿಂಗೆ? ಹೋಗಿ ಮೆಡಿಕಲಲ್ಲಿ ಮಾತ್ರ ಸಾವುಕಾರ ಕಡೆ ಅಂತಂದ್ರೆ ಮಾತ್ರ ಕೊಡ್ತಾರ, ತಗೊಂಡ್ಬಿಡು ಅಂತೇಳಿ. ಮಗುಬೇಕಂತೆ ಮಗು ಹೋಗಿ ಮಾಡ್ಕೊಳ್ಳಿ. ಅದು ಹೆಂಗೆ ಮಾಡ್ಕೊಂತೀಯ ನಾನು ನೋಡ್ತೀನಿ. ಅದು ಹೆಂಗೆ ನಾನೇ ಅದು ಕಪ್ಪ ಅಂತ ಪ್ರೂವ್ ಮಾಡ್ತೀಯ ನೋಡ್ತೀನಿ. ಹೋಗು. ನಾನು ನಮ್ಮ ಮಾವಂಗೆ ಮೋಸ ಮಾಡಿ ನಿನ್ನ ಹತ್ರ ಸೇರಿದ್ನಲ್ಲ, ನಾನು ಅನ್ಭವಿಸ್ಬೇಕಾಗಿದ್ದೆ ಕಣೋ. ಮನೆ ಹಾಳ, ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ದುರ್ಗೆ ಅಮ್ಮರ ಹತ್ರ ಹೋಗಿ ಹೇಳ್ತೀನಿ. ನಿನ್ನನ್ನು ಏನು ಮಾಡಬೇಕು ಮಾಡ್ತೀನಿ. ಅದು ಹೆಂಗೆ ಬಚಾಯಿಸ್ಕೊಂಡ್ಬಿಡ್ತೀಯ, ಬಚಾಯಿಸ್ಕೊ. ನಿನ್ನಂತ ಹೆಣ್ಗಳು ನನ್ನ ಹತ್ರ ಎಷ್ಟು ಹಾರಾಡ್ಕೊಂಡು ಹೋಗ್ಬಿಟ್ರು. ಸುಮ್ಕೆ ಹೋಗು.
ಎಲ್ಲರೂ ಈಗ ಅನಾಥಾಶ್ರಮದಲ್ಲಿ ಭಿಕ್ಷೆ ಬರ್ಬೇಕಾದ್ರೆ ಅನಾಥಾಶ್ರಮದಲ್ಲಿ ನನ್ಗೆ ಯಾರು ಇಲ್ಲ ಅಂತ ಹೋಗಾರ ಅಂತ ಪರಿಸ್ಥಿತಿ ತಂದ್ಬಿಡ್ತೀನಿ ನೋಡು. ಮುಚ್ಕೊಂಡಿರ್ತೀಯಾ ಇರು ಈ ಊರಾಗ ಇಲ್ಲ ಅಂದ್ರೆ ಹೋಗ್ತಾ ನಾನು ಇರೋದು ಹಿಂಗೆ. ಹೆಣ್ಮಕ್ಳು ನಾನು ಕೇಳ್ದಾಗ ಬಯಸ್ದಾಗ ಬರಬೇಕು, ಆದ್ರೆ ಬಸ್ ಯಾತ್ರೆ ಮಾತ್ರ ಬೇಕಾಗಿಲ್ಲ ನಂಗೆ. ಲೋ ಮನೆಯಾಳ, ನೀನಿಂತ ಮನೆಯಾಳ ಅಂತ ಗೊತ್ತಿದ್ದಿಲ್ಲ ಕಣೋ. ಆ ಲಕ್ಷ್ಮಿ ಅವರೆಲ್ಲ ಅಷ್ಟು ಬೇಸ್ ಹೇಳಿದ್ರು, ನಾನು ಅವ್ರ ಮಾತು ಕೇಳ್ದೆ ನಿನಗೆ ನನ್ನ ದೇಹ ಕೊಟ್ಟೆ ನೋಡು. ಇವತ್ತು ನಾನು ಅನ್ಭವಿಸ್ಬೇಕು. ನಿನ್ನ ಅದೆಂಗ ಈ ಊರಾಗ ಸಾವುಕಾರನಾಗ ಮೆರೆದು ಬಿಡ್ತೀಯೋ ನಾನು ನೋಡ್ತೀನಿ. ನನ್ನ ಜೊತೆ ಬಂದು ನೀನು ಕೂಲಿ ಕೆಲಸ ಮಾಡ್ಬೇಕು. ಆ ಥರ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಕೆಂಚಿನೇ ಅಲ್ಲ, ತಿಳ್ಕ. ಈ ಮಾತ ಕೇಳಿ ನಗ್ಬೇಕು ಅಳ್ಬೇಕು ಒಂದು ಗೊತ್ತಾಗ್ತಿಲ್ಲ ಕಡೆ ಕೆಂಚಿ. ನೀನನ್ನು ಯಾವತ್ತಿದ್ರು ನಾನು ಉಪಯೋಗಿಸ್ಕೊಳ್ಳೋ ಟಿಶ್ಯೂ ಪೇಪರ್ ಅನ್ಕೊಂಡಿನಿ. ನೀನ್ ಯಾವತ್ತಿದ್ರು ನನ್ನ ಆಸೆಗೆ ಬರಕ್ ಹೋಗ್ಬೇಡ. ಅದೇನ್ ಮಾಡ್ಕೊಂತೀಯ ಮಾಡ್ಕೊ ಹೋಗಿಲ್ಲೇ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.